ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಸ್ಟೂಡೆಂಟ್ಸ್, ನಾನು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ನಿಖಿಲೇಶ್ ಮಾತಾಡ್ತಾ ಇರೋದು. ಈ ಒಂದು ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ ನಿಮಗೆ ಕರ್ನಾಟಕದ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜು ಆಫ್ ಮೈ ಚಾಯ್ಸ್, ನನಗೆ ಎಲ್ಲರ ಚಾಯ್ಸ್ ಹೇಳ್ತಾ ಇಲ್ಲ, ನನ್ನ ಚಾಯ್ಸ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಬೇಸ್ಡ್ ಆನ್ ಪ್ಲೇಸ್ಮೆಂಟ್ ನನ್ನ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜನ್ನು ನಾನು ಕೊಡ್ತಾ ಇದ್ದೇನೆ. ಸೊ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ ಆಫ್ ಕರ್ನಾಟಕ. ಸೊ ಅದೇ ರೀತಿ ನಾನು ಇಲ್ಲೊಂದು ವಿಷಯವನ್ನು ಹೇಳಬೇಕು. KCET 2024ಗೆ ಯಾರೆಲ್ಲ ಪರ್ಸನಲ್ ಗೈಡೆನ್ಸ್ ಬೇಕಂತಿದ್ದೀರಾ ಅವರು ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಪೇಮೆಂಟ್ ಇರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ. ಎಲ್ಲರಿಗೂ ಕೂಡ ಒನ್ ಕೌನ್ಸಿಲಿಂಗ್ ಕೊಡ್ತೇವೆ. ಸೊ ಈಗ ನಾನು ಹೇಗೆ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಿನ ಆನ್ ದ ಬೇಸಿಸ್ ಆಫ್ ಪ್ಲೇಸ್ಮೆಂಟ್ ಹೇಗೆ ಟಾಪ್ 10 ತಗೊಂಡಿದ್ದೇನೆ, ಅದೇ ರೀತಿ ಪ್ರತಿಯೊಂದು ಕಾಲೇಜನ್ನು ಕೂಡ ಟಾಪ್ 10 to 20, 20 to 30, 30 to 40 ಬೇಸ್ಡ್ ಆನ್ ಪ್ಲೇಸ್ಮೆಂಟ್, ಬೇಸ್ಡ್ ಆನ್ ಕಟ್ ಆಫ್ಸ್, ಮತ್ತು ಅಲ್ಲಿರೋ ಕರಿಕ್ಯುಲಮ್, ಫ್ಯಾಕಲ್ಟೀಸು, ಇದೆಲ್ಲದನ್ನು ಡಿಸೈಡ್ ಮಾಡಿ ನಾನು ನಿಮಗೆ ಎಲ್ಲ ಕಾಲೇಜ್ನ ಟಾಪ್ ಕಾಲೇಜಸನ್ನು ಕೊಡ್ತೇನೆ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್. ಸೊ ಇದೆಲ್ಲದನ್ನು ಕೂಡ ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ನಿಮಗೆ ಕೊಡ್ತೇನೆ. ಓಕೆ, ಸೊ ಎಕ್ಸಾಕ್ಟ್ ಆಗಿ ಅನಾಲಿಸಿಸ್ ಎಕ್ಸಾಕ್ಟ್ಲಿ ಮ್ಯಾಚ್ ಆಗದೆ ಇದ್ರು ಕೂಡ ಅಪ್ರಾಕ್ಸಿಮೇಟ್ ನನಗೂ ಸಿಕ್ಕಿರೋ ಇನ್ಫಾರ್ಮೇಶನ್ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿದೆ ಸ್ಟೂಡೆಂಟ್ಸ್. ಆಲ್ಮೋಸ್ಟ್ ಒಂದು 95% ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಒಂದು ಹೈಯೆಸ್ಟ್ ಪ್ಯಾಕೇಜಲ್ಲಿ ಒಂದು 60 ಅಂತ ನಾನು ರೌಂಡ್ ಆಫ್ ಮಾಡಿ ತಗೊಂಡಿರ್ಬೋದು, ಅದು 62 ಆಗ್ಬೋದು, ಆ ಥರ ಅಷ್ಟೇ. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲದೂ ಕೂಡ ಇಲ್ಲಿ ಅನಾಲಿಸಿಸ್ ಮೇಲೆ ಇರುತ್ತೆ. ಸೊ ಎಲ್ಲ ಅನಾಲಿಸಿಸ್ಗಳು ನಿಮಗೆ ಪ್ರತಿಯೊಂದು ಕಾಲೇಜ್ಗಳು ಕೂಡ ಆನ್ ದ ಬೇಸಿಸ್ ಆಫ್ ರಿಸರ್ಚ್, ನಾನು ರಿಸರ್ಚನ್ನು ಮಾಡಿ ಎಲ್ಲ ಕಾಲೇಜಿನ ಟಾಪ್ ಕಾಲೇಜಸನ್ನು ನಿಮಗೆ ಲಿಸ್ಟ್ ಕೊಡ್ತೇನೆ. ಯಾರ್ಯಾರು ಏಕಲವ್ಯ ಗ್ರೂಪಿಗೆ ಸೇರ್ತೀರಾ ಅವರಿಗೆ ಟಾಪ್ ಕಾಲೇಜಿನ ಲಿಸ್ಟ್ ಕೊಟ್ಟು ಟಾಪ್ 60 to 70 ಕಾಲೇಜಿನ ಲಿಸ್ಟ್ ಕೊಡ್ತೇವೆ. ನಿಮ್ಮ ರ್ಯಾಂಕಿಗೆ ಸರಿಯಾಗಿ ನಾವು ಲಿಸ್ಟನ್ನು ಕೊಟ್ಟು ಅದನ್ನು ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಕಂಪ್ಲೀಟ್ ಹೆಲ್ಪ್ ಮಾಡ್ತೇವೆ ಟಿಲ್ ಯು ಗೆಟ್ ಬೆಸ್ಟ್ ಡಿಸರ್ವ್ಡ್ ಇಂಜಿನಿಯರಿಂಗ್ ಕಾಲೇಜ್. ಓಕೆ, ಇಟ್ ಈಸ್ ಅವರ್ ಪ್ರಾಮಿಸ್ ಸ್ಟೂಡೆಂಟ್ಸ್. ಓಕೆ, ಯಾರ್ಯಾರು ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಏಕಲವ್ಯ 2024 ಗ್ರೂಪಿಗೆ ಜಾಯ್ನ್ ಆಗ್ಬೋದು. ನಂಬರ್ ಬಂದುಬಿಟ್ಟು 6362324224. 500 ರೂಪೀಸ್ ಆಗಿರುತ್ತೆ. ಈ ನಂಬರ್ಗೆ ಪೇಮೆಂಟ್ ಮಾಡಿ ನನಗೆ ಸ್ಕ್ರೀನ್ಶಾಟ್ ಕಳಿಸಿ, ಏಕಲವ್ಯ ಗ್ರೂಪಿಗೆ ಆ್ಯಡ್ ಮಾಡ್ತೇವೆ. ಓಕೆ, ಮತ್ತೊಂದು ಎಲ್ಲ ಟಾಪ್ 50 ಕಾಲೇಜಸ್ಸನ್ನು ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡೋದಿಲ್ಲ. ದಿಸ್ ಇಸ್ ಮೈ ಚಾಯ್ಸ್ ಆಫ್ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜು. ನೀವು ಏಕಲವ್ಯ ಗ್ರೂಪಿಗೆ ಸೇರಿದರೆ ನಿಮ್ಮ ಟಾಪ್ 50 to 60 ಕಾಲೇಜ್ನ ಲಿಸ್ಟ್ ಸಿಗುತ್ತೆ ಆನ್ ದ ಬೇಸಿಸ್ ಆಫ್ ಪ್ಲೇಸ್ಮೆಂಟ್, ಅಬ್ಸಲ್ಯೂಟ್ಲಿ ಬೇಸಿಸ್ ಆಫ್ ಪ್ಲೇಸ್ಮೆಂಟ್ ಆ್ಯಂಡ್ ಆನ್ ದ ಬೇಸಿಸ್ ಆಫ್ ಫ್ಯಾಕಲ್ಟಿ ಆ್ಯಂಡ್ ದ ಇನ್ಫ್ರಾಸ್ಟ್ರಕ್ಚರ್, ಕರಿಕ್ಯುಲಮ್, ಅದರ ಮೇಲ್ಗಡೆ ಹೇಳ್ತಾ ಇರೋದು. ಓಕೆ, ಮೈ ಫಸ್ಟ್ ಚಾಯ್ಸ್ ಇಸ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸ್ಟೂಡೆಂಟ್ಸ್ ಮತ್ತೊಂದು ಹೇಳ್ತೇನೆ ನೋಡಿ, ನೀವು ಇದನ್ನು ಸ್ಲ್ಯಾಬ್ ಆಗಿ ಡಿವೈಡ್ ಮಾಡ್ಬೋದು. ಲೈಕ್ RVCE, PES, BMSc, MSRIT, SJCE, ಈ 5 ಕಾಲೇಜಸ್ಸಲ್ಲಿ ಯಾವುದೇ ಕಾಲೇಜ್ ಸಿಕ್ಕಿದ್ರು ಕೂಡ ಒನ್ ಆ್ಯಂಡ್ ದ ಸೇಮ್. ಏನೋ ಒಂದು 1 lakh 2 lakh ಪ್ಯಾಕೇಜ್ಗಳು ಆಚೆ ಈಚೆ ಡಿಫ್ರೆನ್ಸ್ ಆಗ್ಬೋದು. ಎವರೇಜ್ ಪ್ಯಾಕೇಜ್ ಒಂದರಲ್ಲಿ 8 ಇದ್ರೆ ಇನ್ನೊಂದರಲ್ಲಿ 7 ಆಗ್ಬೋದು. ದಟ್ಸ್ ಇಟ್ ಸ್ಟೂಡೆಂಟ್ಸ್, ಆಲ್ಮೋಸ್ಟ್ ಆಲ್ ಆರ್ ಸೇಮ್. ಸೊ ನಾನು ಇದಕ್ಕೆ 5 ಕಾಲೇಜನ್ನು ಒಂದೇ ಸ್ಲ್ಯಾಬಲ್ಲಿ ಇಡ್ತೇನೆ, ಆಯಿತಾ? ಸೊ ಯು ಗಾಟ್ ದ ಪಾಯಿಂಟ್. ನಿಮಗೆ ಪಾಯಿಂಟ್ ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ನಾನು ಎಲ್ಲ ಕಾಲೇಜನ್ನು ಒಂದೇ ಸ್ಲ್ಯಾಬಲ್ಲಿ ಇಡ್ತೇನೆ. ಬಟ್ ಟಾಪ್ 1 ವಿಲ್ ಬಿ, ಫಸ್ಟ್ ಪ್ರಿಫರೆನ್ಸ್ ವಿಲ್ ಬಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು, ವಿಚ್ ಹ್ಯಾಸ್ ಅ ಕೋಡ್ E005. ಓಕೆ, ಹೈಯೆಸ್ಟ್ CTC ಬಂದು 92 LPA, 92 ಲಕ್ಷ. ಇದು ಈ ವರ್ಷ 2023-24 ಇದು. ಅದು ಆನ್ ಕ್ಯಾಂಪಸ್ ಆಗಿದ್ದಲ್ಲ. ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಆ ಹುಡುಗ RV ಕಾಲೇಜ್ನ ಹುಡುಗ ಆಫ್ ಕ್ಯಾಂಪಸ್ ಅಲ್ಲಿ ಮಾಡ್ಕೊಂಡಿದ್ದಂತ, ಇದು ಆಫ್ ಕ್ಯಾಂಪಸ್ ಅಂದ್ರೆ ಇಂಟರ್ನ್ಶಿಪ್ ಆಗಿತ್ತು, ಅಲ್ಲಿಂದ ಇದಾಗಿದ್ದಂತ ನ್ಯೂಸ್. ಬಟ್ ಹೈಯೆಸ್ಟ್ CTC ಫ್ರಮ್ RVCE ಈಸ್ 92 LPA. ಮೀಡಿಯನ್ ಸ್ಯಾಲ್ರಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಮೀಡಿಯನ್ ಮತ್ತು ಆವರೇಜ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೈಯೆಸ್ಟ್ CTCನ ತಗೊಂಡೋಗಿ ಮಂಗ ಆಗಬೇಡಿ, ಅರ್ಥ ಆಯ್ತಾ? ಹೈಯೆಸ್ಟ್ CTC 92 LPA ಸಿಕ್ಕಿದೆ, ನನಗದೇ ಸಿಗುತ್ತೆ, ಇಲ್ಲ. ಹೈಯೆಸ್ಟ್ CTC ಬರೋದು ಓನ್ಲಿ 3 or 4 ಸ್ಟೂಡೆಂಟ್ಸ್. ಆ್ಯಂಡ್ ಹೈಯೆಸ್ಟ್ CTC ಅಂತ ಹೇಳಿದ್ರೆ 92 LPA ಅಂತ ಹೇಳಿದ್ರೆ ಡಿವೈಡೆಡ್ ಬೈ 12 ಅಂತ ಮಾಡಿ ನಿಮಗೆ ಮಂತ್ಲಿ ಎಷ್ಟಾಗುತ್ತೆ? ನನಗೆ 8 lakhs ಬರುತ್ತೆ. ಆ ಥರ ಥಿಂಕ್ ಮಾಡಬೇಡಿ. 7 or 8 lakhs ಬರುತ್ತೆ ಅಂತ ಥಿಂಕ್ ಮಾಡೋದಲ್ಲ. 92 LPA ಅಂದರೆ ಅದರಲ್ಲಿ ಬೇಸ್ ಇರೋದು ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಇನ್ನು ಯಾವುದು ನಿಮಗೆ ಇಂಟರ್ನ್ಶಿಪ್ ಕೊಟ್ಟಾಗ 1 lakh ಕೊಡ್ತಾರೆ ಅಷ್ಟೇ. ಓಕೆ, ಅಲ್ಲಿ ಸ್ಟೈಫಂಡ್ ಅಂತ ಕೊಡ್ತಾರೆ. ಸ್ಟೈಫಂಡ್ ಅಂತ ಹೇಳಿದ್ರೆ ಅರೌಂಡ್ 1 lakh ಬರ್ಬೋದು. ಈವನ್ ಕೂಡ ಮೈಕ್ರೋಸಾಫ್ಟ್ ಅವರು 39 LPAಗೆ ಬರ್ತಾರೆ. ಅವ್ರದ್ದು ಸ್ಟೈಫಂಡ್ ಇರುತ್ತೆ ಓನ್ಲಿ 90,000 ಪರ್ ಮಂತ್. ಅದಾದ ನಂತರ CTC ಕನ್ವರ್ಟ್ ಆದರೆ 1.5 lakhs 2 lakhs ವರೆಗೂ ಸ್ಯಾಲ್ರಿ ಇರುತ್ತೆ. 39 lakhs ಪ್ಯಾಕೇಜ್ ಇದೆ ಅಂದರೆ ಅರ್ಥ ಡಿವೈಡೆಡ್ ಬೈ 12 ಮಾಡೋದಲ್ಲ. ಇಲ್ಲಿ 92 LPA ಪ್ಯಾಕೇಜ್ ಇದೆ ಅಂತಾರೆ ಅರ್ಥ ನೀವು ಡಿವೈಡೆಡ್ ಬೈ 12 ಮಾಡಿ ಮಂತ್ಲಿ ನನಗೆ 7-8 lakhs ಬರುತ್ತೆ ಅಂತ ಅರ್ಥ ಅಲ್ಲ. ಬೇಸ್ ಸ್ಯಾಲ್ರಿ ಅಂತಿರುತ್ತೆ. ಬೇಸ್ ಸ್ಯಾಲ್ರಿ ಅರೌಂಡ್ 1.5 or 2 lakhs ಆಗಿರುತ್ತೆ. ಓಕೆ, ಸೊ ಹೈಯೆಸ್ಟ್ ಪ್ಯಾಕೇಜನ್ನು ತಗೊಂಡು ಮಂಗ ಆಗೋದಲ್ಲ. ಬಟ್ RV ಕಾಲೇಜ್ ಇಸ್ ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಆಸ್ ಪರ್ ಮೈ ನಾಲೆಜ್. ನನಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇದೆ, ಯಾಕಂದ್ರೆ ನಾನು ಇಲ್ಲೇ ಕಲ್ತಿದ್ದು, ನನಗೆ ಗೊತ್ತಿದೆ. ಸೊ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೀವು ಆರಾಮ್ಸೆ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಹೈಯೆಸ್ಟ್ ಮೀಡಿಯನ್ ಸ್ಯಾಲರಿ 10 LPA. ಇದು ಮ್ಯಾಟರ್ ಆಗುತ್ತೆ ಸ್ಟೂಡೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅದಾದ ನಂತರ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ನೋಡಿ. ನಾನು ನೋಡಿದ ಪ್ರಕಾರ CS, IS, EC, EEE ಈ CS ರಿಲೇಟೆಡ್ ಬ್ರಾಂಚಸ್ ಅಲ್ಲಿ ಇವಾಗ ಇನ್ನು ಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡಬೇಕಷ್ಟೇ. ಬಟ್
ಇಲ್ಲಿ ಆಲ್ಮೋಸ್ಟ್ 100% ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಪಕ್ಕಾ ಪ್ಲೇಸ್ ಆಗ್ತಾರೆ. 100%. ಐ ಆಮ್ ಡ್ಯಾಮ್ ಶೋರ್ ಸ್ಟೂಡೆಂಟ್ಸ್. ನೀವು ಪ್ರತಿಯೊಬ್ಬರು ಕೂಡ 2-3 ಆಫರ್ಸ್ ನಿಮ್ಮ ಕೈಯಲ್ಲಿ ಇಟ್ಕೊಂಡಿರ್ತೀರಾ RVCಯಲ್ಲಿ. ಕರೆಕ್ಟ್ ಕೇಳ್ಕೊಳ್ಳಿ. ಓಕೆ, ಐ ಆಮ್ ಡ್ಯಾಮ್ ಶೋರ್. ಓಕೆ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. 100% ಆಲ್ಮೋಸ್ಟ್ CSC, ISC, EEE, ಇದು ECE ಆ್ಯಂಡ್ ಟೆಲಿಕಮ್ಯುನಿಕೇಶನ್ ಒಳ್ಳೆ ಇದೆ. ಮೋರ್ ದನ್ 90% ಆಗುತ್ತೆ. ಟೆಲಿಕಮ್ಯುನಿಕೇಶನ್, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ದೋಸ್ ಆಲ್ ಆರ್ ಗುಡ್. ಟೆಕ್ನಾಲಜಿ ಎಲ್ಲ ಅರೌಂಡ್ ಒಂದು 70+, ಕೆಮಿಕಲ್ ಇಂಜಿನಿಯರಿಂಗ್ 70+%. ಓಕೆ, ಅದರ್ವೈಸ್ RVC ಇಸ್ ದ ಒನ್ ಆಫ್ ದ ಬೆಸ್ಟ್. ಮೈ ಫಸ್ಟ್ ಚಾಯ್ಸ್. ಸೆಕೆಂಡ್ ಚಾಯ್ಸ್ ಇಸ್ PES ಯೂನಿವರ್ಸಿಟಿ. ಮತ್ತೊಂದು ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಯು ಕ್ಯಾನ್ ಗೋ ಫಾರ್ PES ಯೂನಿವರ್ಸಿಟಿ. ಇದನ್ನ ನೀವು ಇಂಟರ್ಚೇಂಜ್ ಮಾಡಬಹುದು. ಇಟ್ ಈಸ್ ಲೆಫ್ಟ್ ಟು ಯು. ನೀವು PES ಇದ್ದಲ್ಲಿ ಬೇಕಾದ್ರೆ MS ರಾಮಯ್ಯ ಹಾಕೊಳ್ಳಿ ಅಥವಾ BMSc ಹಾಕೊಳ್ಳಿ, ಅದು ನಿಮ್ಗೆ ಬಿಟ್ಟಿದ್ದು. ಓಕೆ, ನಿಮ್ಗೆ ಹತ್ರ ಆಗತ್ತಂತ ಅವಾಗ ನೀವು ಅನ್ಕೊಳ್ಬೋದು, ಸರ್ PES ಬದಲು ನಾನು MS ರಾಮಯ್ಯ, ಇಟ್ಸ್ ಫೈನ್, ನೋ ಪ್ರಾಬ್ಲಮ್. ನಾನು ಹೇಳಿದ್ಯಲ್ಲ, ಇದರಲ್ಲಿ ಒಂದು ಚಿಕ್ಕ ಪುಟ್ಟ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಫಸ್ಟ್ ಕಾಲೇಜ್ ಮಾತ್ರ RVನೇ ಇಟ್ಕೊಳ್ಳಿ. ಓಕೆ, ಸೆಕೆಂಡ್ ಬೇಕಾದ್ರೆ ನೀವು MS ರಾಮಯ್ಯನೂ ಹಾಕೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ಸೊ ಇದರಲ್ಲಿ ಹೈಯೆಸ್ಟ್ CTC ಬಂದುಬಿಟ್ಟು 65 LPA. 65 LPA ಆಗಿದೆ. ಮೀಡಿಯನ್ ಪ್ಯಾಕೇಜ್ ನೋಡಿ 8 LPA. 8 to 9 ಅಂತ ತಗೊಳ್ಬೋದು ನೀವು. 8 to 9 LPA ಮೀಡಿಯನ್ ಪ್ಯಾಕೇಜ್ ಆಗಿದೆ. ಪ್ಲೇಸ್ಮೆಂಟ್ ಪರ್ಸೆಂಟೇಜ್ 85% ಆಫ್ ದ ಸ್ಟೂಡೆಂಟ್ಸ್ ವಿಲ್ ಗೆಟ್ ಪ್ಲೇಸ್ಡ್. ದಟ್ ಟು ಕರೆಕ್ಟ್ ಕೇಳ್ಕೊಳ್ಳಿ. ನಾನು ಹೇಳ್ತಾ ಇರೋದು 85% ಅಂತ ಹೇಳಿದ್ರೆ CS, IS, EC, EEE ಇಂಥದ್ದು. ಸಿವಿಲ್ ಮತ್ತೆ ಮೆಕ್ಕಿಗೆ ಇಷ್ಟು ಪರ್ಸೆಂಟೇಜ್ ಪ್ಲೇಸ್ಮೆಂಟ್ ಇರೋದಿಲ್ಲ. ಒಂದು 70+% ಆಫ್ ಪ್ಲೇಸ್ಮೆಂಟ್ಸ್ ಆಗುತ್ತೆ. ಓಕೆ, PES ಈಸ್ ಒನ್ ಆಫ್ ದಿ ವೆರಿ ಬೆಸ್ಟ್ ಕಾಲೇಜ್. PES ಯೂನಿವರ್ಸಿಟಿ, ರಿಂಗ್ ರೋಡ್ ಕ್ಯಾಂಪಸ್. ಇಲ್ಲಿ ನೀವು ಬೇಕಾದ್ರೆ MS ರಾಮಯ್ಯನು ತಗೊಳ್ಬೋದು ಅಥವಾ BMSc ಕೂಡ ಇಲ್ಲಿ ಇಂಟರ್ಚೇಂಜ್ ಮಾಡಬಹುದು. ಇಟ್ಸ್ ಲೆಫ್ಟ್ ಟು ಯು ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಅದೇ ರೀತಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡಿ, ಹೈಯೆಸ್ಟ್ CTC ಬಂದುಬಿಟ್ಟು 50 LPA ಆಗಿದೆ. ಮೀಡಿಯನ್ ಪ್ಯಾಕೇಜ್ 8.24 LPA. ಅಂದ್ರೆ ನೀವು ಆನ್ ಅನ್ ಆವರೇಜ್ ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ 8 LPA. ಓಕೆ, ಬೋತ್ ಆರ್ ಸೇಮ್ ಅಲ್ಲ. 8.24, 8 ಬೋತ್ ಆರ್ ಸೇಮ್ ಅಲ್ಲ. ಪ್ಲೇಸ್ಮೆಂಟ್ ಪರ್ಸೆಂಟೇಜ್ 80+% ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್. ಎಲಿಜಿಬಲ್ ಸ್ಟೂಡೆಂಟ್ಸ್ ಬಗ್ಗೆ ನಾನು ಮಾತಾಡ್ತಾ ಇರೋದು. 80+ ಅಥವಾ 85+ ತಗೊಳ್ಬೋದು ನೀವು, ನೋ ಪ್ರಾಬ್ಲಮ್. ಎಲ್ಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ 85+ ಆರಾಮ್ಸೆ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, 85+ ಸ್ಟೂಡೆಂಟ್ಸ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ಸ್ಟೂಡೆಂಟ್ಸ್ ವಿಲ್ ಗೆಟ್ ಪ್ಲೇಸ್ಡ್ ಅಂಡ್ ದ ಕೋಡ್ ಈಸ್ E048. ನೆಕ್ಸ್ಟ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ E006. ಹೈಯೆಸ್ಟ್ CTC ಬಂದ್ಬಿಟ್ಟು 50 LPA ಅಂಡ್ ಮೀಡಿಯನ್ ಪ್ಯಾಕೇಜ್ 7.66. ಅರೌಂಡ್ 80ಗೂ ನೀವು ತಗೊಂಡು ಹೋಗ್ಬೋದು, ರೌಂಡ್ ಅಪ್ ಮಾಡ್ಬೋದು. ಸೊ ಬೋತ್ ಆರ್ ಸೇಮ್. ಅಂದ್ರೆ ಏನ್ ಗೊತ್ತುಂಟ, ನಾನು ಅದೇ ಹೇಳ್ತಾ ಇದ್ದೀವಿ, 3 ಕಾಲೇಜ್ ನೋಡಿ ಅರೌಂಡ್ 8 LPA ಇಸ್ ಅ ಮೀಡಿಯನ್ ಪ್ಯಾಕೇಜ್. ಮೋಸ್ಟ್ ಆಫ್ ದ ಟೈಮ್ ಪರ್ಸೆಂಟೇಜ್, ಪ್ಲೇಸ್ಮೆಂಟ್ ಆಫ್ ದ ಪರ್ಸೆಂಟೇಜ್ ಇಲ್ಲಿ 95 ಅಂತ, ಇಲ್ಲೂ ಕೂಡ 85 to ಅರೌಂಡ್ 90 ಆಗುತ್ತೆ. ಓಕೆ, ಆನ್ ಆನ್ ಆವರೇಜ್ 3 ಕೂಡ 90% ಪ್ಲೇಸ್ಮೆಂಟ್. ಹೈಯೆಸ್ಟ್ ಪ್ಯಾಕೇಜ್ ಇಲ್ಲೊಂದು 65 LPA ಆಗಿದೆ, ಮತ್ತೆ 2 ಕೂಡ 50 LPA ಹೈಯೆಸ್ಟ್ ಪ್ಯಾಕೇಜ್. ಮೀಡಿಯನ್ ಪ್ಯಾಕೇಜ್ ಕೂಡ ಆಲ್ಮೋಸ್ಟ್ ಆವರೇಜ್, ಆನ್ ಆನ್ ಆವರೇಜ್ ಸೇಮ್ ಇದೆ. ಸೊ ಬೋತ್ ಆರ್ ಸೇಮ್. ಆಯ್ತಾ? RVC ನ ಮಾತ್ರ ಫಸ್ಟ್ ಪ್ರಿಫರೆನ್ಸ್ ಇಡಿ. ಇವು 3ರಲ್ಲಿ ಬೇಕಾದ್ರೆ ಇಂಟರ್ಚೇಂಜ್ ಮಾಡಿದ್ರೆ ನೋ ಪ್ರಾಬ್ಲಮ್. ಓಕೆ, ಇಟ್ಸ್ ಲೆಫ್ಟ್ ಟು ಯು, ನೋ ಪ್ರಾಬ್ಲಮ್. ಆಯ್ತಾ? ಅದಕ್ಕೆ ನಾನು ಇದಿಷ್ಟನ್ನು ಸ್ಲ್ಯಾಬ್ 1 ಅಲ್ಲಿ ಇಡ್ತೇನೆ, 5 ಕಾಲೇಜಸ್ ಅನ್ನ. 5th ಕಾಲೇಜ್ ಬಂದ್ಬಿಟ್ಟು SJC ಮೈಸೂರು ಆಗುತ್ತೆ. ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಕರೀತಾರೆ ಇದು. ಓಕೆ, ಒನ್ ಆಫ್ ದ ವೆರಿ ಬೆಸ್ಟ್ ಕಾಲೇಜ್ ಇನ್ ಮೈಸೂರು, ವೆರಿ ಬೆಸ್ಟ್ ಕಾಲೇಜ್. ಓಕೆ, ಹೈಯೆಸ್ಟ್ CTC ಬಂದ್ಬಿಟ್ಟು 54 LPA ಆಗಿದೆ. ಮೀಡಿಯನ್ ಪ್ಯಾಕೇಜ್ 8 LPA. ಪ್ಲೇಸ್ಮೆಂಟ್ ಪರ್ಸೆಂಟೇಜ್ 90+. ಸೊ ಇಲ್ಲಿ ನೋಡಿ, ಇವು 4ರಲ್ಲೂ ಕೂಡ ದರ್ ಇಸ್ ನೋ ಡಿಫರೆನ್ಸ್. Placement percentage is also approximate same, median package is also same, and even highest CTC is also approximate same. Highest CTC ನಿಮಗೆ ಆಗಲಿ ಅಂತ ನನ್ನ ವಿಷಯ. ಪ್ರತಿಯೊಬ್ಬರಿಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ನಿಮಗೆ ಆಗಲಿ, ಬಟ್ ಆದ್ರೂ ಕೂಡ ಹೈಯೆಸ್ಟ್ CTC ನಂಬ್ಕೊಂಡು ಹೋಗಬೇಡಿ. ಓಕೆ, ಹೈಯೆಸ್ಟ್ CTC ಅಂತ ನಾನು ಹೇಳಿದ್ಯಲ್ಲ, 54 LPA ಅನ್ನ ನಿಮ್ ಪೂರ್ತಿ ನಿಮ್ ಕೈ ಕೊಡೋದಿಲ್ಲ. ಅಲ್ಲಿ ಬೇಸ್ ಸ್ಯಾಲರಿ ಅಂತ ಇರುತ್ತೆ. 13 lakhs 14 lakhs ಬೇಸ್ ಸ್ಯಾಲರಿ ಇರುತ್ತೆ, ಅಥವಾ 15 lakhs ಆ ತರ ಇರುತ್ತೆ. ಓಕೆ, ಬಟ್ ಇವು 4 ಕಾಲೇಜಲ್ಲಿ ಯು ಕ್ಯಾನ್ ಇಂಟರ್ಚೇಂಜ್. ಡೈರೆಕ್ಟ್ಲಿ SJC ಇಲ್ಲ ಹಾಕಿದ್ರೆ ಓಕೆ, ಕೆಲವರಿಗೆ ನಾನು ಮೈಸೂರಲ್ಲೇ ಆಗಬೇಕು ಅಂತಿದ್ರೆ SJC ಸೆಕೆಂಡ್ ಆಪ್ಷನ್ ಹಾಕಿ, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಟಾಪ್ 6 ಅಲ್ಲಿ ಮೈ ಚಾಯ್ಸ್ ಇಸ್ UVC, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ನಾನು ಇಲ್ಲಿ ನೋಡಿ RVCಗೆ 4.3 ಸ್ಟಾರ್ನ ಕೊಡ್ತೇನೆ ಸ್ಟೂಡೆಂಟ್ಸ್. 4.3 ಸ್ಟಾರ್ ಇದು. 4.3 ಸ್ಟಾರ್ನ RVCಗೆ ಕೊಡ್ತೇನೆ. 4.3 ಸ್ಟಾರ್ ಇದು. ಓಕೆ, ಉಳಿದಿದ್ದೆಲ್ಲದಕ್ಕೂ ನಾನು 4.2 ಸ್ಟಾರ್ ಕೊಡ್ತಾ ಇದ್ದೇನೆ. ಓಕೆ, ಇದು 4.3 ಸ್ಟಾರ್. ಇಲ್ಲಿ 3 ಅಂತ ಹಾಕ್ತೇನೆ, ಇಲ್ಲಿ 2 ಹಾಕ್ತೇನೆ. ಉಳಿದಿದ್ದಕ್ಕೆಲ್ಲದಕ್ಕೂ 1 2 3 4 4.2. ಓಕೆ, ಉಳಿದಿದ್ದೆಲ್ಲ 4.2. ಸ್ಲೈಟ್ ಡಿಫರೆನ್ಸ್ ಅಷ್ಟೇ, ಏನು ಅಂತ ಮೆಜಾರಿಟಿ ಆದ ಡಿಫರೆನ್ಸ್ ಇಲ್ಲ ಬಿಟ್ವೀನ್ ದೀಸ್ 4 ಅಂಡ್ RVC. ಓಕೆ, 1 ಪಾಯಿಂಟ್ ಎಕ್ಸ್ಟ್ರಾ ಕೊಡ್ತಾ ಇದ್ದೇನೆ ಅಷ್ಟೇ, ಸೇಮ್. ಓಕೆ, ನೆಕ್ಸ್ಟ್ UVCE ಹೈಯೆಸ್ಟ್ ಸ್ಯಾಲರಿ ಬಂದ್ಬಿಟ್ಟು 50.25, ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜು. ಮೀಡಿಯನ್ ಸ್ಯಾಲರಿ ಬಂದ್ಬಿಟ್ಟು 7 LPA. ಪ್ಲೇಸ್ಮೆಂಟ್ ಪರ್ಸೆಂಟೇಜ್ 85+% ಇದೆ. ಇದಕ್ಕೆ ನೀವು 4 ಸ್ಟಾರ್ ಕೊಡ್ಬೋದು, ಆರಾಮ್ಸೆ 4 ಸ್ಟಾರ್ ಕೊಡ್ಬೋದು ಸ್ಟೂಡೆಂಟ್ಸ್. ಇದು ನಾನು ಕೊಡ್ತಾ ಇರೋದು. ಆಮೇಲೆ
ನೀವು ಇನ್ನೊಂದು ಯಾರೋ ಏನೋ ಕೊಟ್ಟಿದ್ದಾರೆ ಅಂತ ಆಮೇಲೆ ಅದನ್ನು ಬ್ಲೇಮ್ ಮಾಡಬೇಡಿ. ಐ ಆಮ್ ಗಿವಿಂಗ್ 4 ಸ್ಟಾರ್. ಓಕೆ, ದಿಸ್ ಇಸ್ ಮೈ ಚಾಯ್ಸ್. ಓಕೆ, ಅಕಾರ್ಡಿಂಗ್ ಟು ಮೀ, ಅಕಾರ್ಡಿಂಗ್ ಟು ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಮೇಲ್ಗಡೆ ಮೀಡಿಯನ್ ಸ್ಯಾಲರಿ ಅವರೊಂದು 6.5 to 7 ಪಕ್ಕ ಕೊಡ್ತಾರೆ. NIE ಮೈಸೂರು, ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್. ಒನ್ಸ್ ಆಫ್ಟರ್ JCE, ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇಫ್ ಇಟ್ ಈಸ್ ಯುವರ್ ಫಸ್ಟ್ ಚಾಯ್ಸ್ ಫ್ರಮ್ ಮೈಸೂರು ಅಂಡ್ ದ ಸೆಕೆಂಡ್ ಚಾಯ್ಸ್ ಮಸ್ಟ್ ಬಿ NIE ಮೈಸೂರು, ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಹೈಯೆಸ್ಟ್ ಸ್ಯಾಲರಿ ಬಂದ್ಬಿಟ್ಟು 56 LPA ನೋಡಿ, ಹೈಯೆಸ್ಟ್ ಸ್ಯಾಲರಿ ನೋಡಿ 56 LPA. ಮೀಡಿಯನ್ ಸ್ಯಾಲರಿ ಬಂದ್ಬಿಟ್ಟು 8 LPA, ಮೋರ್ ದನ್ UVCE 8 LPA ಇದೆ. ಪ್ಲೇಸ್ಮೆಂಟ್ ಪರ್ಸೆಂಟೇಜ್ 85%. ಓಕೆ, 85% plus 85+%, more than 85% of the students will get placed. The 2 eligible candidates. Okay, next Dayanand Sagar College of Engineering, code ಬಂದ್ಬಿಟ್ಟು A008 E008. highest salary 50 LPA, median salary 7 LPA, 7 to 8 ಅಂತ ತಗೊಳ್ಬಹುದು. ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಅಗೇನ್ 85+. ನೋಡಿ, ಈ 3 ಕಾಲೇಜ್ 85+ ಇದೆ. ಸೊ ಇದೆಲ್ಲದಕ್ಕೂ ನೀವು ಕೂಡ ನೀವು 4 ಸ್ಟಾರ್ನ ಕೊಡ್ಬೋದು. ಇದನ್ನ ನೀವು ಸೆಕೆಂಡ್ ಇದರಲ್ಲಿ ಸ್ಲ್ಯಾಬ್ ಅಲ್ಲಿ ಇಡ್ಬೋದು. ಯಾವುದನ್ನ, ಇವು 5 ಕಾಲೇಜಸ್ ಅನ್ನ ಸೆಕೆಂಡ್ ಸ್ಲ್ಯಾಬ್ ಅಲ್ಲಿ ಇಡ್ಬೋದು. ಅಂದ್ರೆ ದೀಸ್ ಆಲ್ 5 ಕಾಲೇಜಸ್ ಆರ್ ಒನ್ ಇನ್ ದ ಸೇಮ್. ದರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಆಲ್ ದೀಸ್ 5 ಕಾಲೇಜಸ್. ನೀವು ಯಾವುದೇ ಕಾಲೇಜಲ್ಲಿ ಹೋದ್ರೂ ಒಂದು ಮೀಡಿಯನ್ ಪ್ಯಾಕೇಜ್ ವೇರಿ ಆಗ್ಬೋದು, ಹೈಯೆಸ್ಟ್ ಪ್ಯಾಕೇಜ್ ಸ್ವಲ್ಪ ವೇರಿ ಆಗ್ಬೋದು, ಸ್ಮಾಲ್ ಡಿಫರೆನ್ಸ್. ಓಕೆ, ಈವನ್ ಕಂಪನಿ ಪ್ಲೇಸ್ಮೆಂಟ್ಸ್ಗಳು ಕೂಡ ಆಲ್ಮೋಸ್ಟ್ ಎಲ್ಲದು ಸೇಮ್ ಬರುತ್ತೆ. ಸೊ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ನೆಕ್ಸ್ಟ್ BIT, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೈಯೆಸ್ಟ್ ಸ್ಯಾಲರಿ ಬಂದ್ಬಿಟ್ಟು 57 LPA. ದೆನ್ ಮೀಡಿಯನ್ ಸ್ಯಾಲರಿ ಬಂದ್ಬಿಟ್ಟು 7 to 8, ಅಗೇನ್ ಸೇಮ್. ಅಂಡ್ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಇಸ್ 70+% ಆರ್ 70 to 75% ಅಂತ ತಗೊಳ್ಬೋದು ಸ್ಟೂಡೆಂಟ್ಸ್, ನೋ ಪ್ರಾಬ್ಲಮ್. 75 to 80 ಅಂದ್ರೆ 70 to 80% ವರೆಗೂ ತಗೊಳ್ಬೋದು. BIT ಇಸ್ ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್. ಪ್ಲಸ್ ಅಂದ್ರೆ ಇದಕ್ಕಿಂತ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ತಾ ಇರೋದು ನಾನು. ಓಕೆ, ಅಂಡ್ ಲಾಸ್ಟ್ ಒನ್ SIT ತುಮಕೂರು. That is the highest salary is 41.54 LPA, median salary 7+ LPA, 7 to 8, placement percentage is around 85+. Okay, one of the best college, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಕೂಡ ನಿಮ್ಮ ಲಿಸ್ಟ್ ಅಲ್ಲಿ ಇರಬಹುದು. ಈ ಪ್ಲೇಸ್ ಅಲ್ಲಿ ಬೇಕಾದ್ರೆ ನೀವು BVB ಹಾಕಬಹುದು. ಧಾರವಾಡ ಇದೆಲ್ಲ KLE ಅಂತ ಕರೀತಾರೆ ನೋಡಿ, ಅದನ್ನು ಹಾಕಬಹುದು, ನೋ ಪ್ರಾಬ್ಲಮ್. ಬಟ್ ಮೈ ಚಾಯ್ಸ್ ಇಸ್ SIT ತುಮಕೂರು. ಓಕೆ, ಅಂದ್ರೆ ಇವು 5 ಕಾಲೇಜಸ್ಸಿಗೂ ನಾನು 4 ಸ್ಟಾರ್ನ ಕೊಡ್ತಾ ಇದ್ದೇನೆ. ಸ್ಲೈಟ್ ಡಿಫರೆನ್ಸ್ ಇರುತ್ತೆ ನಿಮ್ಮ ಟಾಪ್ 5ಗೂ ಮತ್ತೆ ಟಾಪ್ 5 to 10ಗೆ. ದರ್ ಇಸ್ ಅ ಸ್ಲೈಟ್ ಡಿಫರೆನ್ಸ್, ಸ್ಮಾಲ್ ಡಿಫರೆನ್ಸ್ ಇರುತ್ತೆ. ಮೀಡಿಯನ್ ಪ್ಯಾಕೇಜ್ ಅಲ್ಲಿ ಇರ್ಬೋದು, ಹೈಯೆಸ್ಟ್ ಪ್ಯಾಕೇಜ್ ಅಲ್ಲಿ ಇರ್ಬೋದು. ಇದೆಲ್ಲದೂ ಕೂಡ ಒಂದು ನಾವು ಏನು ಹೇಳ್ಬೋದು 8 to 9 ಕನ್ಸಿಡರ್ ಮಾಡ್ಬೋದು. ಇದು ಎಲ್ಲ ಕಾಲೇಜನ್ನು ಕೂಡ, ಇವು ಆಲ್ 5 ಕಾಲೇಜಸ್ 8 to 9 ನಾವು ಮೀಡಿಯನ್ ಪ್ಯಾಕೇಜ್ ನ ತಗೊಳ್ಬಹುದು. ಹೈಯೆಸ್ಟ್ ಪ್ಯಾಕೇಜ್ 55+ ಅನ್ನ ತಗೊಳ್ಬಹುದು. ಅಂಡ್ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ 85+% ಆರಾಮ್ಸೆ ತಗೊಳ್ಬಹುದು. ಈ ಕಾಲೇಜಲ್ಲಿ ಮೀಡಿಯನ್ ಪ್ಯಾಕೇಜ್ 7 to 8 LPA ಆರಾಮ್ಸೆ ತಗೊಳ್ಬಹುದು. ಅಂಡ್ ಹೈಯೆಸ್ಟ್ ಪ್ಯಾಕೇಜ್ 45+ ಆರಾಮ್ಸೆ ತಗೊಳ್ಬಹುದು. ಪ್ಲಸ್ ಮೀಡಿಯಂ ಸ್ಯಾಲರಿನ ನೀವು 7 to 8 ಅನ್ನು ತಗೊಳ್ಬಹುದು. ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಕೂಡ ಹಾಗೆ ಒಂದು 80+% ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್. ಅದಕ್ಕೋಸ್ಕರ ಇದಿಷ್ಟನ್ನು ಸ್ಲ್ಯಾಬ್ 2 ಅಲ್ಲಿ ತಗೊಳ್ಳಿ. ಇವು 5 ಯಾವ ಕಾಲೇಜ್ ಆದ್ರೂ ಒನ್ ಅಂಡ್ ದ ಸೇಮ್. ಓಕೆ, ದಿಸ್ ಇಸ್ ಮೈ ಚಾಯ್ಸ್ ಆಫ್ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ ಬೇಸ್ಡ್ ಆನ್ ದೇರ್ ಪ್ಲೇಸ್ಮೆಂಟ್, ಲೈಕ್ ಹೈಯೆಸ್ಟ್ ಪ್ಯಾಕೇಜ್, ಮೀಡಿಯನ್ ಸ್ಯಾಲರಿ, ಪ್ಲೇಸ್ಮೆಂಟ್ ಪರ್ಸೆಂಟೇಜ್. ಇದು ಎಕ್ಸಾಕ್ಟ್ ಅಲ್ಲ ಸ್ಟೂಡೆಂಟ್ಸ್, ಅಪ್ರಾಕ್ಸಿಮೇಟ್. 90+% ಅಂತ ಕೊಟ್ಟಿದ್ದು, ಅದಕ್ಕೆ ನಾನು 90 to 100 ಆಗುತ್ತೆ. 85+% ಅಂದ್ರೆ 85 ಮೇಲ್ಗಡೆ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಆಗ್ತಾರೆ ಅಂತ ಮೀನಿಂಗ್. ಓಕೆ, ಹೋಪ್ ಇದೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಪ್ರತಿಯೊಂದು ಕಾಲೇಜಿಗೂ ಕೂಡ ಟಾಪ್ 60 ಕಾಲೇಜ್ವರೆಗೂ ಕೂಡ ಈ ಹೈಯೆಸ್ಟ್ CTC, ಮೀಡಿಯನ್ ಸ್ಯಾಲರಿ, ಆವರೇಜ್ ಸ್ಯಾಲರಿ, ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ನೋಡಿ. ನಾನು ಏಕಲವ್ಯ ಗ್ರೂಪಿಗೆ ಯಾರ್ಯಾರು ಸೇರ್ತಾರೆ ಅವರೆಲ್ಲರಿಗೂ ಪ್ರತಿಯೊಂದು ಕಾಲೇಜು ಕೂಡ ಬೇಸ್ಡ್ ಆನ್ ದೇರ್ ಪ್ಲೇಸ್ಮೆಂಟ್ ಪರ್ಸೆಂಟೇಜ್. ಮತ್ತೆ ಅಲ್ಲಿದು ಕ್ಯಾಂಪಸ್ ಬಿಡಿ, ಇದಿಷ್ಟು ಒಳ್ಳೆದೇ ಇರುತ್ತೆ, ಬೆಸ್ಟ್ ಇದು. ಓಕೆ, ಅದರಲ್ಲಿದು ಕರಿಕ್ಯುಲಮ್ ಇರ್ಬೋದು, ಅಂಡ್ ಪ್ಲೇಸ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಲೈಫ್ ಇರ್ಬೋದು, ಇಂಜಿನಿಯರಿಂಗ್ ಲೈಫ್ ಇರ್ಬೋದು, ಫೆಸ್ಟ್ಗಳಿರ್ಬೋದು, ಕ್ಲಬ್ಸ್ಗಳಿರ್ಬೋದು, ಅದೆಲ್ಲದು ಒಳ್ಳೆದಿದೆ ಇವು ಟಾಪ್ 10 ಕಾಲೇಜಲ್ಲಿ. ಓಕೆ, ಉಳಿದಿದ್ದನ್ನು ಕೂಡ ಆನ್ ಬೇಸಿಸ್ ಆಫ್ ದಾಟ್ ನಾನು ಎಲ್ಲದನ್ನು ಕೂಡ ನಿಮಗೆ ರಿವ್ಯೂ ಮಾಡ್ತೇನೆ. ದಟ್ ಟು ಫಾರ್ ಏಕಲವ್ಯ ಯಾರಿಗೆ ಸೇರ್ತಾರೆ ಎಲ್ಲರಿಗೂ ಕೂಡ ರಿಸರ್ಚ್ ಮಾಡಿ ನಿಮಗೆ ಟಾಪ್ 50 to 60 ಇಂಜಿನಿಯರಿಂಗ್ ಕಾಲೇಜನ್ನು ಕೊಡ್ತೇವೆ. ಅದಾದ ನಂತರ ನೀವು ಅದನ್ನು ಯಾವ ಆರ್ಡರ್ ಅಲ್ಲಿ ಹಾಕಬೇಕು ಅದನ್ನು ಹೇಳ್ತೇವೆ. ಯಾವ ಲಿಸ್ಟ್ ಅನ್ನ ಫಸ್ಟ್ ಹಾಕಬೇಕು, ಯಾವ ಬ್ರಾಂಚ್ ಅನ್ನು ಫಸ್ಟ್ ಹಾಕಬೇಕು, ಆಪ್ಷನ್ ಇಂಟರ್ವ್ಯೂ ಹೇಗೆ ಅದು ವರ್ಕ್ ಆಗುತ್ತೆ, ಸಾಫ್ಟ್ವೇರ್ ಹೇಗೆ ವರ್ಕ್ ಆಗುತ್ತೆ, ಎಲ್ಲದನ್ನು ಕೂಡ ಒನ್ ಗೈಡೆನ್ಸ್ ಕೊಡ್ತೇವೆ. ದೋಸ್ ಹೂ ವಾಂಟ್ಸ್ ಟು ಜಾಯಿನ್ ಏಕಲವ್ಯ 2024 ಗ್ರೂಪ್ಸ್, ಪ್ಲೀಸ್ ಟೆಕ್ಸ್ಟ್ ಮೀ ಆರ್ ಕಾಲ್ ಮೀ ಟು ದಿಸ್ ನಂಬರ್ 6362324224 and the fee is just ₹500. Once after payment I will add you to the group ಏಕಲವ್ಯ 2024. ನಾನು ಯಾಕೆ ಇದಕ್ಕೆ ಏಕಲವ್ಯ 2024 ಅಂತ ಹೆಸರಿಟ್ಟಿದ್ದೇನೆ ಕೇಳಿದ್ರೆ, ಏಕಲವ್ಯ ಅಂತ ಹೇಳಿದ್ರೆ ಏಕಲವ್ಯ ಏನ್ ಮಾಡಿದಾನ, ಗುರು ದ್ರೋಣಾಚಾರ್ಯರ ಪ್ರತಿಮೆಯನ್ನು ಇಟ್ಟು, ಜಸ್ಟ್ ಅವರ ಪ್ರತಿಮೆಯನ್ನು ಇಟ್ಟು ಅವನ ಹಾರ್ಡ್ ವರ್ಕ್ ಇಂದ, ಏಕಲವ್ಯರವರ ಹಾರ್ಡ್ ವರ್ಕ್ ಇಂದ ಅವರು ಬಿಲ್ಲು ವಿದ್ಯೆಯನ್ನು ಕಲಿತಾರೆ ಅಲ್ವಾ, ಶಬ್ದವೇದಿ ವಿದ್ಯೆಯನ್ನು ಕಲಿತಾರೆ. ಅದೇ ರೀತಿ ಇಲ್ಲಿ ನೀವು ನಿಮ್ಮ ಹಾರ್ಡ್ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ, ನಿಮಗೆ ಗೈಡೆನ್ಸ್ ಅನ್ನು ಕೊಡ್ತಾ ಇದ್ದೇನೆ ಅಷ್ಟೇ. ಓಕೆ, ಇಲ್ಲಿ ಗೈಡೆನ್ಸ್ ಅನ್ನು ಕೊಡೋ ಪ್ರಯತ್ನವನ್ನು ನಾನು ಮಾಡ್ತೇನೆ.
ಲೈಕ್ ನಿಮ್ಗೊಂದು ಡೈರೆಕ್ಷನ್ ಅನ್ನು ಕೊಡ್ತಾ ಇದ್ದೇನೆ. ಓಕೆ, ಸೊ ಅದಕ್ಕೋಸ್ಕರ ಏಕಲವ್ಯ ಅಂತ ಹೆಸರಿಟ್ಟಿದ್ದೇನೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. KCET ರಿಸಲ್ಟ್ ಬರಲಿ ಅಂತ ವೆಯ್ಟ್ ಮಾಡಬೇಡಿ. ಓಕೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಡಿ, ಬೇಗ ಜಾಯ್ನ್ ಆಗಿ. ಒಂದೊಳ್ಳೆ ಅಪಾರ್ಚುನಿಟಿ. ತುಂಬ ರಿಸರ್ಚ್ಗಳನ್ನು ಮಾಡಿ ನಾನು ಪ್ರತಿದಿನ ರಿಸರ್ಚನ್ನು ಮಾಡಿ ನಾನು ಕಾಲೇಜನ್ನು ಲಿಸ್ಟ್ ಮಾಡ್ತಾ ಇದ್ದೇನೆ. ಓಕೆ, ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ನಾನು ನಿಖಿಲೇಶ್ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಐ ಆಮ್ ಸೈನಿಂಗ್ ಆಫ್ ಸ್ಟೂಡೆಂಟ್ಸ್. ಅಂಟಿಲ್ ದಾಟ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್ ಸ್ಟೂಡೆಂಟ್ಸ್.